ಇದ್ರ ಮೇನ್ ಪ್ರೈಮರಿ ಫಂಕ್ಷನ್ ಏನು ಅಂತಂದ್ರೆ ಮಗು ಸುತ್ತ ಒಂದು ಕುಶನಿಂಗ್ ಎಫೆಕ್ಟ್ ಕೊಡುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ತಾಯಿ ಹೊಟ್ಟೆಗೆ ಏನೋ ತಗಲುತ್ತೋ ಇಲ್ಲ ಕೆಲವೊಂದ್ಸಲ ತಾಯಿ ಬಿದ್ದೋದ್ರು, ಅವಾಗ ಡೈರೆಕ್ಟ್ ಇಂಪ್ಯಾಕ್ಟ್ ಮಗು ಮೇಲೆ ಆಗಲ್ಲ. ಮಗು ಯೂರಿನ್ ಪ್ರೊಡಕ್ಷನ್ ಏನಿರುತ್ತೆ ಅಂದ್ರೆ ಮಗು ಕಿಡ್ನಿಯಿಂದ ಯೂರಿನ್ ಪ್ರೊಡಕ್ಷನ್ ಇರುತ್ತಲ್ವಾ, ಅದನ್ನ ಮೂತ್ರ ಮೂಲಕ ಮಗು ಪಾಸ್ ಮಾಡಿರುತ್ತೆ. ಅದೇನೆ ಮಗು ಸುತ್ತ ಆಮ್ನಿಯೋಟಿಕ್ ಫ್ಲೂಯಿಡ್ ಆಗಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಮಗುದು ಅನ್ನನಾಳ ಅಂದ್ರೆ ಫುಡ್ ಪೈಪ್ ಈಸೋಫೇಗಸ್ ಏನಾದ್ರು ಕರೆಕ್ಟಾಗಿ ಡೆವಲಪ್ ಆಗಿಲ್ಲ ಅಂತಂದ್ರೆ, ಅಥವಾ ಕೆಲವೊಂದು ಕಂಜನಿಟಲ್ ಅಬ್ನಾರ್ಮಲ್ ಲೈಕ್ ಸ್ಪೈನ್ ಕರೆಕ್ಟಾಗಿ ಡೆವಲಪ್ ಆಗಿರಲ್ಲ, ಅಬ್ಡಾಮಿನಲ್ ವಾಲ್ ಹೊಟ್ಟೆ ಕರೆಕ್ಟಾಗಿ ಡೆವಲಪ್ ಆಗಿರಲ್ಲ, ಇಂಟೆಸ್ಟೈನ್ ಪ್ರಾಬ್ಲಮ್ ಏನಾದ್ರು ಇತ್ತು ಅಂತಂದ್ರೆ ಸಹ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಇರುತ್ತೆ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಆಮ್ನಿಯೋಟಿಕ್ ಫ್ಲೂಯಿಡ್ ಬಗ್ಗೆ ನಿಮಗೆ ಡಿಟೈಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಆಮ್ನಿಯೋಟಿಕ್ ಫ್ಲೂಯಿಡ್ ಅಂದ್ರೆ ನಿಮ್ಗೆಲ್ಲ ಗೊತ್ತು, ಮಗು ಸುತ್ತ ಏನ್ ನೀರಿರುತ್ತೆ ಗರ್ಭದಲ್ಲಿ ಅದನ್ನ ನಾವು ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತೀವಿ. ಇದ್ರ ಮೇನ್ ಪ್ರೈಮರಿ ಫಂಕ್ಷನ್ ಏನು ಅಂತಂದ್ರೆ ಮಗು ಸುತ್ತ ಒಂದು ಕುಶನಿಂಗ್ ಎಫೆಕ್ಟ್ ಕೊಡುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ತಾಯಿ ಹೊಟ್ಟೆಗೆ ಏನೋ ತಗಲುತ್ತೋ ಇಲ್ಲ ಕೆಲವೊಂದ್ಸಲ ತಾಯಿ ಬಿದ್ದೋದ್ರು, ಅವಾಗ ಡೈರೆಕ್ಟ್ ಇಂಪ್ಯಾಕ್ಟ್ ಮಗು ಮೇಲೆ ಆಗಲ್ಲ. ಸೊ ಬೇಸಿಕಲಿ ಇದರಿಂದ ಏನಾಗುತ್ತೆ, ಈ ಅಕ್ವೇರಿಯಂ ಅಲ್ಲಿ ಫಿಶ್ ಇರಲ್ವಾ, ಆ ತರ ಗರ್ಭದೊಳಗಡೆ ಮಗು ಫ್ಲೋಟ್ ಆಗ್ತಾ ಇರುತ್ತೆ, ಕುಶನ್ ಎಫೆಕ್ಟ್ ತರ. ಸೊ ಈ ಆಮ್ನಿಯೋಟಿಕ್ ಫ್ಲೂಯಿಡ್ ಬಂದ್ಬಿಟ್ಟು ಮಗು ಯೂರಿನ್ ಪ್ರೊಡಕ್ಷನ್ ಏನಿರುತ್ತೆ ಅಂದ್ರೆ ಮಗು ಕಿಡ್ನಿಯಿಂದ ಯೂರಿನ್ ಪ್ರೊಡಕ್ಷನ್ ಇರುತ್ತಲ್ವಾ, ಅದನ್ನ ಮೂತ್ರ ಮೂಲಕ ಮಗು ಪಾಸ್ ಮಾಡಿರುತ್ತೆ. ಅದೇನೆ ಮಗು ಸುತ್ತ ಆಮ್ನಿಯೋಟಿಕ್ ಫ್ಲೂಯಿಡ್ ಆಗಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಹೌದು, ಏನಂತಂದ್ರೆ ಮಗು ಯೂರಿನ್ನೇ ಆಮ್ನಿಯೋಟಿಕ್ ಫ್ಲೂಯಿಡ್, ಸೊ ಅದನ್ನೇ ಕುಡಿತಾ ಇರುತ್ತೆ, ಮತ್ತೆ ಅದನ್ನೇ ಎಕ್ಸ್ಕ್ರೀಟ್ ಮಾಡಿ ಅದು ಆಮ್ನಿಯೋಟಿಕ್ ಫ್ಲೂಯಿಡ್ ಆಗಿ ಕನ್ವರ್ಟ್ ಆಗಿ ಸೊ ಮಗು ಸುತ್ತ ಆಮ್ನಿಯೋಟಿಕ್ ಫ್ಲೂಯಿಡ್ ಫಾರ್ಮೇಷನ್ ಆಗುತ್ತೆ. ನಾವು ಯೂಶಲಿ ಆಮ್ನಿಯೋಟಿಕ್ ಫ್ಲೂಯಿಡ್ ನ ಎರಡು ತರ ಮೆಜರ್ ಮಾಡ್ತೀವಿ. ಒಂದು AFI ಅಂತ ಕೊಟ್ಟಿರ್ತೀವಿ, ಅಥವಾ ಡೀಪೆಸ್ಟ್ ವರ್ಟಿಕಲ್ ಪಾಕೆಟ್ ಅಂತ ಕೊಡ್ತೀವಿ. ಈ ಎರಡು ಟೈಪ್ ಅಲ್ಲಿ ಕೊಡ್ತೀವಿ. ಸೊ AFI ಬಂದ್ಬಿಟ್ಟು 8 ಸೆಂಟಿಮೀಟರ್ ಅಥವಾ 8 ಇಂದ 18 ವರೆಗೂ ಇರಬೇಕು. ದಿಸ್ ಇಸ್ ನಾರ್ಮಲ್ ರೇಂಜ್. ಅಂಡ್ ಸಿಂಗಲ್ ವರ್ಟಿಕಲ್ ಪಾಕೆಟ್ ಅಂತ ಏನಾದ್ರು ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಅದು 2 to 8 ಸೆಂಟಿಮೀಟರ್ ಈ ರೇಂಜ್ ಅಲ್ಲಿ ಇರಬೇಕು. ಸೊ ಈ ರೇಂಜ್ ಅಲ್ಲಿ ಇದ್ದಾಗ ಅದು ನಾರ್ಮಲ್. ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಯಾವಾಗ AFI 8 ಸೆಂಟಿಮೀಟರ್ ಗಿಂತ ಅಥವಾ 8 ಗಿಂತ ಕಡಿಮೆ ಇರುತ್ತೆ, ಅಥವಾ ಡೀಪೆಸ್ಟ್ ವರ್ಟಿಕಲ್ ಪಾಕೆಟ್ ಬಂದ್ಬಿಟ್ಟು ಲೆಸ್ ದೆನ್ 2 ಸೆಂಟಿಮೀಟರ್ ಇರಬೇಕು, ಅವಾಗ ಅದನ್ನ ಆಲಿಗೋಹೈಡ್ರಾಮಿಯಸ್ ಅಂತೀವಿ. ನೆಕ್ಸ್ಟ್ ಈ AFI 18 ಇಲ್ಲ 20 ಗಿಂತ ಜಾಸ್ತಿ ಇದ್ದಾಗ ಅದನ್ನು ನಾವು ಪಾಲಿಹೈಡ್ರಾಮಿಯಸ್ ಅಂತೀವಿ, ಅಂದ್ರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಇದೆ. ಅದೇ ತರ ಡೀಪೆಸ್ಟ್ ವರ್ಟಿಕಲ್ ಪಾಕೆಟ್ 8 ಸೆಂಟಿಮೀಟರ್ ಗಿಂತ ಜಾಸ್ತಿ ಇತ್ತು ಅಂತಂದ್ರೆ ನಾವು ಪಾಲಿಹೈಡ್ರಾಮಿಯಸ್ ಅಥವಾ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಇದೆ ಅಂತ ಅರ್ಥ. ಇದೆರಡೂ ಅಬ್ನಾರ್ಮಲ್. ಸೊ ನಾರ್ಮಲ್ ಆಮ್ನಿಯೋಟಿಕ್ ಫ್ಲೂಯಿಡ್ ಥ್ರೂಔಟ್ ಪ್ರೆಗ್ನೆನ್ಸಿ 8 ಇಂದ ಅಥವಾ AFI 8 ಇಂದ 18 ಇರಬೇಕು, ಅಥವಾ ಡೀಪೆಸ್ಟ್ ಪಾಕೆಟ್ 2 to 8 ಸೆಂಟಿಮೀಟರ್ ಇರಬೇಕು. ನೆಕ್ಸ್ಟ್ ಕಡಿಮೆ ಯಾವ್ಯಾವ ಕಂಡೀಷನ್ಸ್ ಅಲ್ಲಿ ಆಗುತ್ತೆ ಅದ್ರ ಬಗ್ಗೆ ಹೇಳ್ತೀವಿ. ಆಮ್ನಿಯೋಟಿಕ್ ಫ್ಲೂಯಿಡ್ ಮೋಸ್ಟ್ ಆಫ್ ದ ಟೈಮ್ಸ್ ಕಡಿಮೆ ಆಗೋದು ತಾಯಿಗೆ ಏನಾದ್ರು BP ಅನ್ಕಂಟ್ರೋಲ್ಡ್ BP ಇದ್ರೆ, ಅಥವಾ ಮಗುದು ಕಿಡ್ನಿ ಇಶ್ಯೂಸ್ ಏನಾದ್ರು ಇತ್ತು ಅಂತಂದ್ರೆ, ಅಥವಾ ಮಗುದು ಯೂರಿನರಿ ಟ್ರ್ಯಾಕ್ ಅಲ್ಲಿ ಏನಾದ್ರು ಅಬ್ನಾರ್ಮಾಲಿಟಿ ಇತ್ತು ಅಂತಂದ್ರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಕಡಿಮೆ ಆಗಬಹುದು. ಅಥವಾ ಕೆಲವೊಂದು ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ ಅಥವಾ ಫೀಟಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಆಲ್ ದ ಕಾಮನ್ ಕಂಡೀಷನ್ಸ್ ಯಾವಾಗ ಆಮ್ನಿಯೋಟಿಕ್ ಫ್ಲೂಯಿಡ್ ಕಡಿಮೆ ಆಗುತ್ತೆ, ಅಂದ್ರೆ ಆಲಿಗೋಹೈಡ್ರಾಮಿಯಸ್ ಅಂತೀವಿ. ಓಕೆ, ಯಾವ್ಯಾವ ಕಂಡೀಷನ್ಸ್ ಅಲ್ಲಿ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಆಗುತ್ತೆ ಅಥವಾ ಪಾಲಿಹೈಡ್ರಾಮಿಯಸ್ ಆಗುತ್ತೆ? ಸೊ ಮೋಸ್ಟ್ ಕಾಮನ್ ರೀಸನ್ ಅಂತಂದ್ರೆ ಶುಗರ್, ಅಂದ್ರೆ ಪ್ರೆಗ್ನೆನ್ಸಿಲಿ ಬರುವಂತ ಶುಗರ್, ಗೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್. ಈ ಕಂಡೀಷನ್ಸ್ ಅಲ್ಲಿ ಪಾಲಿಹೈಡ್ರಾಮಿಯಸ್ ದಿಸ್ ದ ನಂಬರ್ 1 ಕಾಸ್. ನಂಬರ್ 2 ಕಾಸ್ ಕೆಲವೊಂದ್ಸಲ ವಿತೌಟ್ ಎನಿ ಸ್ಪೆಸಿಫಿಕ್ ರೀಸನ್ ಸಹ ಸ್ವಲ್ಪ ಜಾಸ್ತಿ ಆಗ್ಬೋದು. ನೆಕ್ಸ್ಟ್ ನಂಬರ್ 3, ಮಗುದು ಅನ್ನನಾಳ ಅಂದ್ರೆ ಫುಡ್ ಪೈಪ್ ಈಸೋಫೇಗಸ್ ಏನಾದ್ರು ಕರೆಕ್ಟಾಗಿ ಡೆವಲಪ್ ಆಗಿಲ್ಲ ಅಂತಂದ್ರೆ, ಅಥವಾ ಕೆಲವೊಂದು ಕಂಜನಿಟಲ್ ಅಬ್ನಾರ್ಮಲ್ ಲೈಕ್ ಸ್ಪೈನ್ ಕರೆಕ್ಟಾಗಿ ಡೆವಲಪ್ ಆಗಿರಲ್ಲ, ಅಬ್ಡಾಮಿನಲ್ ವಾಲ್ ಹೊಟ್ಟೆ ಕರೆಕ್ಟಾಗಿ ಡೆವಲಪ್ ಆಗಿರಲ್ಲ, ಇಂಟೆಸ್ಟೈನ್ ಪ್ರಾಬ್ಲಮ್ ಏನಾದ್ರು ಇತ್ತು ಅಂತಂದ್ರೂ ಸಹ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಇರುತ್ತೆ. ಅಫ್ಕೋರ್ಸ್ ಇದು ನಾವು ಅನಾಮಲಿ ಸ್ಕ್ಯಾನ್ ಅಲ್ಲಿ ಇದೆಲ್ಲ ಏನಾದ್ರು ಅಬ್ನಾರ್ಮಾಲಿಟಿ ಇದ್ರೆ ಗೊತ್ತಾಗುತ್ತೆ. ಈ ಆಮ್ನಿಯೋಟಿಕ್ ಫ್ಲೂಯಿಡ್ ಬಗ್ಗೆ ಆಕ್ಚುಲಿ ಏನ್ ಕನ್ಫ್ಯೂಷನ್ ಅಂದ್ರೆ, ತುಂಬಾ ಸಲ ರಿಪೋರ್ಟ್ಸ್ ಕಳಿಸ್ಬಿಟ್ಟು ಅಲ್ಲಿ ಡೀಪೆಸ್ಟ್ ವರ್ಟಿಕಲ್ ಪಾಕೆಟ್ AFI ಅದ್ರ ಬಗ್ಗೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಡೀಪೆಸ್ಟ್ ವರ್ಟಿಕಲ್ ಪಾಕೆಟ್ ಕೊಟ್ಟಿರೋದನ್ನ ಸರ್ AFI 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಕಡಿಮೆ ಅಲ್ವಾ ಅನ್ನೋದ್ರ ಬಗ್ಗೆ ಎಲ್ಲ ನನಗೆ ಪ್ರಶ್ನೆ ಕೇಳ್ತಾ ಇರ್ತಾರೆ. ಸೊ ಇದನ್ನ ಕ್ಲಾರಿಟಿ ಇಟ್ಕೊಡಿ. AFI ಇಲ್ಲ ಡೀಪೆಸ್ಟ್ ವರ್ಟಿಕಲ್ ಪಾಕೆಟ್ ಅದನ್ನ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತ ರಿಪೋರ್ಟ್ ಅಲ್ಲಿ ನೋಡ್ಬಿಟ್ಟು ದೆನ್ ಅದ್ರ ಬಗ್ಗೆ ನಾವು ಇಂಟರ್ಪ್ರಿಟೇಷನ್ ಅಥವಾ ನೀವು ಒಂದು ಕನ್ಕ್ಲೂಷನ್ಗೆ ಬರಬೇಕಾಗುತ್ತೆ. ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತು, ತುಂಬಾ ಜನ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇರ್ತಾರೆ, ಈ ತರ ಕ್ಯಾರಿಂಗ್ ಇರ್ತಾರೆ, ಅವ್ರಿಗೆ ಈ ತರ ಏನು ಇನ್ಫಾರ್ಮೇಶನ್ ಇರೋದಿಲ್ಲ. ಹಾಗಾಗಿ ಈ ತರ ವಿಡಿಯೋಸ್ ನೀವು ಖಂಡಿತ ಶೇರ್ ಮಾಡಿ ಅಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.